ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿದ್ದ ದಿನ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಗೆ ನಾಳೆ ವಾರದ ಕೊನೆಯ ದಿನ ಯಾವ ರೀತಿಯ ಕ್ಲೋಸ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ನಿನ್ನೆ ಅಷ್ಟೇ ನೆನೆಸ್ಕೊಂಡ್ವಿ ಸುತ್ತಿಗೆ ಅಂತ, ಇವತ್ತು ಸುತ್ತಿಗೆ ಬಂತು ನೋಡಿ. ಐ ಟಿ ಸೆಕ್ಟರ್ ಬಗ್ಗೆ ನಿನ್ನೆ ಅಷ್ಟೇ ಮಾತಾಡಿದ್ವಿ. ಮೊನ್ನೆ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರಿ, ನಿನ್ನೆ ಮಾತಾಡಿದ್ವಿ 50% ತನಕ ಬಂದಿದೆ ವ್ಯಾಲ್ಯೂ ಬೈಯಿಂಗ್ ಅಂತಲೂ ಸುಮಾರು ಜನ ಕೇಳಿದ್ರಿ. ನೋಡಿ ಏನು ಮಾಡಿದ್ದಾರೆ ಇವತ್ತು. ಸೊ ಈ ನ್ಯೂಸ್ ಅಂದರೆ ಒಂದಿಷ್ಟು ಏಜೆನ್ಸಿಗಳು ಬೈ ರೇಟಿಂಗ್ನ ಕೊಟ್ಟಿದ್ದಾರೆ, ಇವಾಗ ವ್ಯಾಲ್ಯೂ ಬೈಯಿಂಗ್ ಹೇಳಿದ್ದಾರೆ. ಇಷ್ಟೇ, ಇನ್ನೇನು ಯು ಎಸ್ ಮಾರ್ಕೆಟಲ್ಲಿ ನಿನ್ನೆ ಪಾಸಿಟಿವ್ ಆಗಿತ್ತು. 7-8% ಸರ್ವಿಸ್ ಕಂಪ್ನಿಗಳು ಕೂಡ ಒಂದು ಪಾಸಿಟಿವಿಟಿನ ತೋರಿಸಿತ್ತು. ಇಂಡಿಯಾದಲ್ಲೂ ಕೂಡ ಇವತ್ತು ಎಲ್ಲ ಕಂಪ್ನಿಗಳು ಇವತ್ತು ಮೇಲ್ಗಡೆ ಹೋಗಿದೆ. ಒಂದು 5% ಮೇಲ್ಗಡೆ ಹೋಯ್ತು ಇವತ್ತು ಇಂಡೆಕ್ಸು. 5 ವರ್ಷದ ಲೋ ಮಟ್ಟಕ್ಕೆ ಬಂದಿತ್ತು. ಚಾರ್ಟಲ್ಲಿ ತೋರಿಸ್ತೀನಿ. ನೆನ್ನೆ ಅಷ್ಟೇ ಮಾತಾಡಿದ್ವಿ, ಸುತ್ತಿಗೆ ಆಗುತ್ತಾ ಈ ವಾರ, ತುಂಬ ವೀಕಾಗಿ ಹೋಗೋ ಥರ ಅನಿಸ್ತಾರೆ, ಸುತ್ತಿಗೆನಲ್ಲಿ ಮುಗಿಸ್ತಾರ ಅಂತ. ಸೊ ಇವತ್ತು 5.64% ಅಪ್ ಮಾಡಿ ಬಂದಿರೋದ್ರ ಮೂಲಕ ಇನ್ಫೋಸಿಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದಾನಿದು ಒಂದಿಷ್ಟು ಸುದ್ದಿ ಬರ್ತಾನೆ ಇದೆ, ಡೀಲ್ ಮಾಡ್ಕೊಂಡ್ರು ಈ ಥರ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಅಲ್ಯೂಮಿನಿಯಂ 53,500 ಕೆಲಸ ಸೃಷ್ಟಿಯಾಗುತ್ತೆ. ಒಡಿಶಾದಲ್ಲಿ ಅಲ್ಯೂಮಿನಿಯಂ ಒಂದು ಯೂನಿಟ್ನ ಏನೋ ಮಾಡ್ತಾ ಇದ್ದಾರಲ್ವ, 1.08 ಲಕ್ಷ ಕೋಟಿ ಅಂತ ಹೇಳಿದ್ದಾರೆ. ಇಂಡಿಯಾದಲ್ಲೇ ದೊಡ್ಡ ಮೆಟಲರ್ಜಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇದೆ ಅಂತ. ಸೊ ಅದೆಲ್ಲ ಸುದ್ದಿ ಬಂದಿತ್ತು. ಸೊ ಟಾಪ್ ಲೂಸರ್ ಅಂದರೆ ಇವತ್ತು ಮ್ಯಾಕ್ಸ್ ಹೆಲ್ತ್ ಅಂತ ಕಾಣಿಸುತ್ತೆ. ಇತ್ತೀಚೆಗೆ ತುಂಬ ಪಾಸಿಟಿವಿಟಿ ಹೋಗಿತ್ತು ಮ್ಯಾಕ್ಸ್ ಹೆಲ್ತ್, ಇವತ್ತು 1.1% ಕರೆಕ್ಷನ್ ಬಂದಿದೆ. ನಿನ್ನೆ ಜಾಬ್ ಡೇಟಾದಲ್ಲೂ ಕೂಡ ಅಷ್ಟೊಂದು ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ಗಳು ಆ್ಯಡ್ ಆಗಿಲ್ಲ ಅಂತ ಬಂದಿತ್ತು. ಗೋಲ್ಡ್ ಸಿಲ್ವರ್ ಕೂಡ ಪಾಸಿಟಿವ್ ಆಗ್ತಾ ಹೋಯಿತು. ನಿನ್ನೆ ಐ ಟಿ ಸೆಕ್ಟರು ಅದು ಹೆಂಗೆ ಅಂತ ಗೊತ್ತಿಲ್ಲ, ಆದರೂ ಐ ಟಿ ಸೆಕ್ಟರ್ ಯಾಕಂದರೆ ಇನ್ಫ್ಲೇಷನ್ನು ಇವಾಗ ಫೆಡ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಅಂದಾಗ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ ಐ ಟಿ ಸೆಕ್ಟರ್ ದೃಷ್ಟಿಯಿಂದ ನೋಡೋದಾದರೆ. ಹಾಗಾಗಿ ಅಂತ ಸೆಕ್ಟರಲ್ಲಿ ಪಾಸಿಟಿವ್ ಅನ್ನೋದೇನು ಬಂದಿಲ್ಲ. ಬಟ್ ಅದೇ ಹೇಳ್ತಾರಲ್ಲ ವ್ಯಾಲ್ಯೂ ಬೈಯಿಂಗ್ ಅಂತ, ಆ ಥರ ಆಗಿದೆ ನಿಫ್ಟಿ ಐ ಟಿ ಸ್ಟಾಕ್ಗಳಲ್ಲಿ. ಅದೇ ನಿಫ್ಟಿ ನೆಕ್ಸ್ಟ್ 50 ಸ್ವಲ್ಪ ವೀಕಾಗೇ ಇತ್ತು ಕಂಪೇರ್ ಮಾಡಿದ್ರೆ. ಬ್ಯಾಂಕ್ ಆಫ್ ಬರೋಡಾ ಪಿ ಯು ಸಿ ಸ್ಟಾಕ್ಗಳು ಸ್ವಲ್ಪ ಪ್ರಾಬ್ಲಮಲ್ಲಿತ್ತು. ಬ್ಯಾಂಕ್ ಆಫ್ ಬರೋಡಾ ಎಸ್ಪೆಷಲಿ 4.2% ಕರೆಕ್ಷನ್ ಬಂದಿದೆ. ಡಿಮಾರ್ಟಲ್ಲಿ 3% ಕರೆಕ್ಷನ್ ಬಂದಿದೆ. ಐ ಥಿಂಕ್ ಗಾಡ್ರೇಜ್ ಕನ್ಸ್ಯೂಮರು ಮತ್ತು ಟಿ ವಿ ಎಸ್ ಮೋಟರ್ಸು, ಹಾಗೆಯೇ L&T ಮೈಂಟ್ರಿ ಐ ಟಿ ಸೆಕ್ಟರ್ ಸ್ಟಾಕ್ ಆಫ್ಕೋರ್ಸ್, ಇವೆಲ್ಲ ತಲಾ 3% ಮೇಲ್ಗಡೆ ಹೋಗೋದ್ರಿಂದ ನಿಫ್ಟಿ 50 ನೆಕ್ಸ್ಟ್ 50 ಟಾಪ್ ಗೇನರ್ಗಳಾಗಿದ್ವು. ಸೊ ನಿಫ್ಟಿ ಇವಾಗ ಸಕ್ಸಸ್ಫುಲಿ ಫಸ್ಟ್ ಟೈಮ್ ಈ 24,086 ಲೆವೆಲ್ನ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ ನೋಡಿ. ಇದು ಒಂದು ಪಾಸಿಟಿವ್ ನ್ಯೂಸ್ ಅಂತ ಓದಲೇಬೇಕು. ಯಾಕೆಂದರೆ ಈ ಥರ ಆಗೋಕ್ಕೆ ಆಲ್ಮೋಸ್ಟ್ ಒಂದು 11-12 ದಿನದಿಂದ ಒದ್ದಾಡ್ತಾ ಇತ್ತು. ಇಲ್ಲಿಂದ ಒದ್ದಾಡಿದೆ ಅಲ್ವಾ, ಅಲ್ಲಿಂದ ಆಗಿಲ್ಲ. ಅಂದರೆ ಅಟೆಂಪ್ಟ್ ಮಾಡ್ತಾ ಇತ್ತು, ಒಂದ್ಸಲ ಯಾವತ್ತೂ ಒಂದ್ಸಲ ಕ್ಲೋಸಿಂಗ್ ಮಾಡಿತ್ತು. ಅದು ಬಿಟ್ಟರೆ ಒಂದ್ಸಲ ಅಟೆಂಪ್ಟ್ ಮಾಡಿತ್ತು, ಆದರೆ ದಿನದ ಎಂಡಿ ಕೆಳಗಡೆ ಬಂದೋಗಿತ್ತು. ಸೊ ಇದು ಸೆಕೆಂಡ್ ಟೈಮು ಈ 24,086 ಮೇಲ್ಗಡೆ ಕ್ಲಿಯರಾಗಿ ಕ್ಲೋಸಿಂಗ್ ಆಗಿರೋದು. ಇಲ್ಲೆಲ್ಲ ಕ್ಲೋಸಿಂಗ್ ಆಗಿಲ್ವಾ ಅಂತ ನೋಡಿ, ಇಲ್ಲೊಂದು ಆಗಿದ್ಬಿಟ್ರೆ ಇಲ್ಲಿ ಈ ಲೆವೆಲ್ ಹತ್ರ ಬಂದು ಎಂಡ್ ಆಗಿತ್ತು. ಆ ದಿನ ಮುಗಿಷ್ಟೊತ್ತಿಗೆ ಅವತ್ತಿನ ದಿನ ಕೂಡ ಇಲ್ಲದ್ರ ಕೆಳಗಡೆ ಬಂದು ಎಂಡ್ ಆಗಿತ್ತು. ಸೊ ಎಲ್ಲೂ ಕೂಡ ನಮಗೆ ಈ 24,086 ಮೇಲ್ಗಡೆ ಸಕ್ಸಸ್ಫುಲಿ ಕ್ಲೋಸಿಂಗ್ ಆಗಿರುವಂಥದ್ದು ಕಾಣಿಸಿರಲಿಲ್ಲ ಇಲ್ಲಿ ತನಕ. ಇದು ಸೆಕೆಂಡ್ ಅಟೆಂಪ್ಟು, ಇದು ಫಸ್ಟ್ ಅಟೆಂಪ್ಟು, ಇದು ಸೆಕೆಂಡ್ ಅಟೆಂಪ್ಟ್ ಆಗಿರುವಂಥದ್ದು. ನೋಡೋಣ ಇದನ್ನ ಉಳಿಸ್ಕೊಂತಾರ ಅಂತ. ಯಾಕಂದರೆ ಆದರೂ ಮಾರನೇ ದಿನ ನೋಡಿ ಏನಾಗಿದೆ, ಗ್ಯಾಪ್ ಡೌನ್ ಓಪನಿಂಗ್ ಆಗಿಬಿಟ್ಟಿದೆ ಹೋದ್ಸಲ ಈ ಥರ ಆದಾಗ. ಸೊ ಈ ಸಲ ಆ ಥರ ಆಗುತ್ತಾ, ಅವಾಗ ಏನಾಗುತ್ತೆ, ಈ ಲೆವೆಲ್ಗೆ ಮರ್ಯಾದೆನೇ ಇಲ್ಲ ಅನ್ನೋ ಥರ ಆಗೋಗ್ಬಿಡುತ್ತೆ ಇದಕ್ಕಿಂತ ಕೆಳಗಡೆ ಓಪನ್ ಆದರೆ. ಸೊ ಈ ಸಲ ಆ ಥರ ಆಗುತ್ತಾ ಇಲ್ವಾ ನೋಡೋಣ. ಇದು ಎಲ್ಲಿ ತನಕ 24,086 ಉಳಿಯುತ್ತೋ. ಇವತ್ತು ಕೂಡ ನೋಡಿ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದೆ. ಅಂದರೆ ಈ ಥರ ಹೇಳ್ತೀನಿ ಅಂತಲ್ಲ ನೋಡಿ, ಈ ಲೈನ್ಗಳು ಮಾರ್ಕೆಟ್ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಸಪೋರ್ಟ್ ರೆಸಿಸ್ಟೆನ್ಸ್ನ. ಇವತ್ತು ಆ ಲೆವೆಲ್ ಹತ್ರ ಬಂದಿದೆ 24,086-80 ಆ ಲೆವೆಲಲ್ಲೇ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಬಟ್ ಇವತ್ತು ಇಷ್ಟೊಂದು ಬೌನ್ಸ್ ಆದಾಗ ಇವತ್ತು ಇದೇ ಥರ ಆಟಾಡಿಸಿ ಸೆಕೆಂಡ್ ಹಾಫಲ್ಲಿ ಕೆಳಗಡೆ ತೊಗೊಂಬರ್ತಾರೆ ಅಂತ ಅನ್ಕೊಂಡಿದೆ. ಬಟ್ ಸೆಕೆಂಡ್ ಹಾಫಲ್ಲಿ ಇವತ್ತು ಇಂಟ್ರೆಸ್ಟಿಂಗ್ಲಿ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಹಾಗಾದರೆ ಎಫ್ ಐಗಳು ಬೈ ಮಾಡಿದಾರಾ, ನೋಡೋಣ ಏನಾಗಿದೆ ಅಂತ. ಐ ಟಿ ಸೆಕ್ಟರ್ದೇ ಅನ್ಸೋದು, ಸುತ್ತಿಗೆ ನೆನೆಸ್ಕೊಂಡ್ರೆ ಸುತ್ತಿಗೆ ಬಂದೇ ಬಿಡ್ತಲ್ಲ ಅಂತ ನೋಡಿ. ನೆನ್ನೆ ಇಲ್ಲಿ ಇಂಪಾರ್ಟೆಂಟ್ ಲೆವೆಲಿಗೆ ಬಂದಿದೆ. 4-5 ವರ್ಷದ ಹಿಂದೆ ಸಪೋರ್ಟ್ 2021 ಬಂದಿದ್ದ ಲೆವೆಲ್ಲು. ಸೊ ಸಪೋರ್ಟ್ ತೊಗೊಳೋದಾದರೆ ಇವಾಗ ಸಪೋರ್ಟ್ ತೊಗೋಬೇಕು. ಆ ಥರ ಆಗಬೇಕು ಅಂದರೆ ಈ ವಾರ ಹ್ಯಾಮರಲ್ಲಿ ಕ್ಲೋಸಿಂಗ್ ಆಗಬೇಕು. ಅಂದರೆ ಇಲ್ಲಿ ನಾನು ಇನ್ನೂ ಇದ್ದೀನಿ, ಇಲ್ಲಿ ಸಪೋರ್ಟ್ ಇದೆ ಅಂತ ಮಾರ್ಕೆಟ್ ಉತ್ತರ ಕೊಡಬೇಕು ಅಂತ. ಬಟ್ ಜಸ್ಟ್ ನೆನ್ನೆ ಕ್ಯಾಂಡಲ್ ನೀವು ನೋಡಿದಿದ್ರೆ ಆ ಥರ ಆಗಿತ್ತಾ, ಇಲ್ಲ ಫುಲ್ ನೆಗೆಟಿವಿಟಿ, ಇದ್ರ ಕೆಳಗಡೆ ಬ್ರೇಕೇ ಆಯಿತು ಅಂತ ಬಂದಿತ್ತು. ಸೊ ಫಸ್ಟ್ ಟೈಮ್ ಬ್ರೇಕ್ ಆಗಿರೋದು. ಇವತ್ತು ಫಾಲೋ ಅಪ್ ಬರಬೇಕಿತ್ತು, ಫಾಲೋ ಅಪ್ ಬಂದಿಲ್ಲ, ಇಲ್ಲಿ ಚೇಂಜ್ ಆಗಿದೆ ನೋಡಿ. ಕ್ರೂಷಿಯಲ್ ಲೆವೆಲ್ ಹತ್ರ ಯಾಕೆ ನಾವು ಅದು ಮಲ್ಟಿ ಇಯರ್ ಲೋಗಳನ್ನು, ಮಲ್ಟಿ ಇಯರ್ ಹೈಗಳನ್ನು ಟೆಸ್ಟ್ ಮಾಡಿದಾಗ ಒಂದು ಕನ್ಫರ್ಮೇಷನ್ ಕ್ಯಾಂಡಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಇವತ್ತು ಐ ಟಿ ಸೆಕ್ಟರ್ ನಮಗೆ ತಿಳಿಸಿದೆ. ನೋಡೋಣ ಇದು ಲೆವೆಲ್ನ ಹೀಗೆ ಉಳಿಸ್ಕೊಳುತ್ತಾ ಅಂತ. ಹಾಗೆಯೇ ಡೌ ಜೋನ್ಸ್ ಇಂಡೆಕ್ಸು ನಿನ್ನೆ ಕೆಳಗಡೆ ಬಿದ್ದಿತ್ತು. ಇವತ್ತು ಓಪನ್ ಆಯಿತು, ಅವ್ರದ್ದು ಓಪನ್ ಆಗಿಲ್ಲ, ಒಂದು 5-6 ನಿಮಿಷದಲ್ಲಿ ಓಪನ್ ಆಗಿದೆ ನೋಡಿ. ಒಂದು ಆಲ್ ಟೈಮ್ ಹೈ ಮಾಡಿ ಅಲ್ಲಿಂದ ಫಾಲ್ ಆಗಿದ್ದಂಥದ್ದು ನಿನ್ನೆ. ಇದೇ ಥರ ಅದರ ಹಿಂದೆನೂ ಒಂದು ಸಲ ಆಗಿದೆ, ಆಲ್ ಟೈಮ್ ಹೈ ಹೋಗಿ ಅಲ್ಲಿಂದ ಫಾಲ್ ಆಗಿರೋಂಥದ್ದು. ಸೊ ಇವತ್ತು ನೋಡ್ಕೊಂಬರೋಣ ಯು ಎಸ್ ಮಾರ್ಕೆಟ್ ಏನು ತೋರಿಸ್ತಾ ಇದೆ ಅಂತ. ಸೊ ಫ್ಯೂಚರ್ಸು ಪಾಸಿಟಿವ್ ಆಗೇ ಇದೆ ಅವ್ರದ್ದು. ಸೊ ಓವರಾಲ್ ಎಲ್ಲದೂ ಕೂಡ ನಿನ್ನೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು. ಇವತ್ತು ಕೂಡ ಅದೇ ರೀತಿ ಆಗೋ ಥರ ಓಪನ್ ಆಗೋ ಥರ ಕಾಣಿಸ್ತಾ ಇದೆ. ನೋಡೋಣಂತೆ. ನ್ಯಾಸ್ಡ್ಯಾಕ್ ಒಂದು ನಿನ್ನೆ ಸ್ವಲ್ಪ ಹೊಡೆತ ತಿಂದಿತ್ತು. ಯಾವ ಕಂಪ್ನಿ ಬೀಳಿಸಿತ್ತು ಅನ್ನೋದು ಇಂಟ್ರೆಸ್ಟಿಂಗ್ ಆಗುತ್ತೆ. ಬಟ್ ಓವರಾಲ್ ಪಾಸಿಟಿವ್ ಆಗೇ ಇದ್ದಾರೆ. ಸೊ ಇಂಡಿಯನ್ ಮಾರ್ಕೆಟ್ ಅಂತ ನಾವು ನೋಡ್ತಾ ಬರೋದಾದರೆ ನಮ್ದಿಲ್ಲೋಯ್ತು. ಸೊ ಇಂಡಿಯಾ ಲಿಸ್ಟೇ ಹೊರಟೋಗ್ಬಿಟ್ಟಿದೆಯಲ್ಲ, ಏನು ಆಗ್ಬಿಟ್ಟಿದೆ ಇಲ್ಲಿ, 1 ನಿಮಿಷ. ಸೊ ಇಂಡಿಯಾ ಲಿಸ್ಟಿಗೆ ಬಂದರೆ ನಿಫ್ಟಿ ಇವತ್ತು
ಪಾಸಿಟಿವ್. ಬ್ಯಾಂಕ್ ನಿಫ್ಟಿ ಫ್ಲಾಟ್ ಬಿಕಾಸ್ PSUಗಳು ಒಂದಿಷ್ಟೆಲ್ಲ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಅದೇ ರೀತಿಗೆ ಸೆನ್ಸೆಕ್ಸ್ ಕೂಡ ಇವತ್ತು ಪಾಸಿಟಿವ್ ಆಗಿದೆ ನೋಡಿ. ಸೆನ್ಸೆಕ್ಸಲ್ಲಿ ಇವತ್ತು ಪಾಸಿಟಿವ್ ಎಕ್ಸ್ಪೈರಿನೇ ಆಗಿದೆ, ಅಂದರೆ ಓಪನ್ ಆದಾಗಿಂದ ಒಂದ್ಸಲ ಅಟೆಂಡ್ ಮಾಡಿದ್ಬಿಟ್ರೆ 77,000 ಝೋನ್, ಅದಾದಮೇಲೆ ಮೇಲ್ಗಡೆನೇ ತಗೊಂಡು ಹೋಗಿದ್ದಾರೆ. ಆಲ್ ಟೈಮ್ ಹೈಗೆ ಬಂದಿದೆಯಾ? ಇಲ್ಲ, ಆಲ್ ಟೈಮ್ ಹೈ ತುಂಬ ಮೇಲ್ಗಡೆ ಇದೆ ಸೆನ್ಸೆಕ್ಸಲ್ಲಿ. ಬಟ್ ಆ ಸದ್ಯದ್ದು ನಿಫ್ಟಿ ಥರ ಲೆವೆಲ್ ಏನಿದೆ ಆ ಲೆವೆಲ್ನ ಬ್ರೇಕ್ ಆಗೋ ಹತ್ತತ್ರಕ್ಕೆ ಬಂದಿದೆ, ಅಂದರೆ 78,000 ಲೆವೆಲ್ ಹತ್ತತ್ರಕ್ಕೆ. ನೋಡೋಣ, ಇದು ಎರಡನೇ ಸಲ ಆದರೆ ಹತ್ತತ್ರ ಅಟೆಂಪ್ಟ್ ಆಗಿರೋಂಥದ್ದು ಉಳಿಸ್ಕೊಳುತ್ತಾ ಅಂತ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಸ್ವಲ್ಪ ಮೈಲ್ಡ್ ಆಗಿತ್ತು, ಸ್ಮಾಲ್ ಕ್ಯಾಪ್ ಇವತ್ತು ಪಾಸಿಟಿವ್ ಆಗಿತ್ತು. ಇಂಡಿಯಾ ವಿಕ್ಸು 7% ಡೌನ್ ಆಗಿದೆ. ಕಾರಣ ನಮಗೆ ಕ್ರೂಡಲ್ಲಿ ಕೂಡ ಡೌನ್ ಆಗ್ತಾ ಇದೆ. ಜಪಾನ್ದು ಒಂದು ಸೆಮಿ ಕಂಡಕ್ಟರ್ ಜಾಯಿಂಟ್ ವೆಂಚರಲ್ಲಿ ಆಗುತ್ತೆ ಅಂತ ಅಲ್ಲಿ PM ಇಲ್ಲಿಗೆ ಬಂದಿದ್ದಾರೆ. ಸೊ ಇದೆಲ್ಲ ಸ್ವಲ್ಪ ಇಂಡಿಯಾಗೆ ಪಾಸಿಟಿವಿಟಿ ಆಗಿರ್ಬೋದು. ಸೊ 71ಕ್ಕೆ ಬಂದಿರೋದು ಕ್ರೂಡು ಖಂಡಿತವಾಗ್ಲೂ ಮಾರ್ಕೆಟಿಗೆ ಹೆಲ್ಪ್ ಮಾಡಿರುತ್ತೆ. ಗಿಫ್ಟ್ ನಿಫ್ಟಿ ನಾಳೆಗೆ 24,300 ಅಂತ ಹೇಳ್ತಾ ಇದೆ, ಲಾಟ್ರಿ ಅಂತ ಹೇಳ್ತಾ ಇದೆ. ನೋಡೋಣ ಈ ಲೆವೆಲ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತಾ, ಹಿಂಗೆ ಇರುತ್ತೆ ಅಂತ. ಗೋಲ್ಡ್ ಇವಾಗ ಸೂಪರ್ ಜಂಪ್ ಆಗಿದೆ. ಈ ಒಂದು 4,000 ಲೆವೆಲ್ ಏನಿತ್ತು, ಈಗ ನೋಡಿ ಗೋಲ್ಡ್ಗೆ ಯಾಕೆ ಸ್ವಲ್ಪ ಬೇರೆ ಔಟ್ಲುಕ್ ಇತ್ತು ಅಂತಂದರೆ, ಈ ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದಿದ್ರೆ ಇದು ಒಂದು ಶಾರ್ಪ್ ಫಾಲ್ ಕಡೆಗೆ ಎಡೆ ಮಾಡ್ಕೊಡ್ತಾ ಇತ್ತು. ತುಂಬ ಹಿಂದೆ ಟೆಸ್ಟ್ ಮಾಡಿರೋದಲ್ಲ, 2025ರಲ್ಲಿ ಟೆಸ್ಟ್ ಮಾಡಿರೋ ಲೆವೆಲ್ನೇ, ಹಾಗಾಗಿ ಹುಷಾರಾಗಿರಬೇಕು ಅಂತ ಮಾತಾಡ್ತಾ ಇದ್ವಿ. ಬಟ್ ಈ ವೀಕನ್ನ ಮತ್ತೆ ಡೋಜಿನಲ್ಲಿ ಎಂಡ್ ಮಾಡೋಕ್ಕಾಗ್ತಾ ಇದೆ. ನೋಡೋಣ ಎಲ್ಲಿ ತನಕ 4,200ನ ಮಿಟ್ಟು ಮೇಲ್ಗಡೆ ಹೋಗಲ್ವೋ ಅಲ್ಲಿ ತನಕ ತುಂಬ ಪಾಸಿಟಿವ್ ಆಗಿದೆ. ಎಲ್ಲ ಉಲ್ಟಾ ಆಯಿತು ಗೋಲ್ಡಿಗೆ ಅಂತ ಹೇಳೋಕ್ಕಾಗಲ್ಲ. 4,200 ದಾಟ್ತು ಅಂದರೆ ಆವಾಗ ಹಾಗೆ ಅನ್ಕೋಬೋದು. ಅಲ್ಲಿ ತನಕ ನಾವೊಂದು ಪಾಸ್ ಆಗಿ ಇದು ವಾಪಸ್ ಇನ್ನೊಂದು ಅಟೆಂಪ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತಲೇ ಓದಬೇಕು. ಸಿಲ್ವರು ಕೂಡ ಅದೇ ಥರ. ಸಿಲ್ವರು ಇವಾಗ 60 ಟೆರಿಟರಿಗೆ ಬಂದಿದೆ. 54, 55ಕ್ಕೆಲ್ಲ ಹೋಗಿದ್ದಂಥದ್ದು 60 ಟೆರಿಟರಿಗೆ ಬಂದಿದೆ. ಇದನ್ನೇನಾದ್ರು ಬಿಟ್ಟು ಅಂತಂದರೆ ಸಿಲ್ವರಿಗೆ ತುಂಬ ಕೆಳಗಡೆ ಇದೆ ಸಪೋರ್ಟು. ನೋಡೋಣ ಆ ಥರ ಆಗುತ್ತಾ ಅಂತ. ಬಿಟ್ಕಾಯಿನ್ ಕೂಡ ಪಾಸಿಟಿವ್ ಆಗಿದೆ, 3% ಮೇಲ್ಗಡೆ ಹೋಗಿ 61,800. ಎಲ್ಲ ಗ್ರೀನ್ ಅನಿಸ್ತಾ ಇರುತ್ತೆ ವೀಕೆಂಡ್ ಮುಗಿಯೋಷ್ಟು ತನಕ. ಸೊ ಎಲ್ಲ ವೀಕೆಂಡಲ್ಲಿ ಏನು ಮಾಡ್ತಾರೆ ನಿಮ್ಗೆ ಗೊತ್ತಿನ, ಮತ್ತೆ ಸೋಮವಾರ ಅದೇ ರಾಗ ಅದೇ ಹಾಡಿದೆ, ಎಷ್ಟು ಸಲ ನೋಡಿಲ್ಲ. ಹಾಗಾಗಿ ದಯವಿಟ್ಟು ಗುರುವಾರದ ಮಾರ್ಕೆಟ್ ಮೇಲೆ ಮರಳಾಗಬೇಡಿ, ಶುಕ್ರವಾರದ ಮಾರ್ಕೆಟ್ ಮೇಲೆ ಮರಳಾಗಬೇಡಿ. ವೀಕೆಂಡಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಬಟ್ ಸದ್ಯಕ್ಕೆ ನಾಳೆಗೆ ಆಗ್ತಾ ಇರೋಂಥ ಬೆಳವಣಿಗೆಗಳು ನೋಡಿದ್ರೆ ಪಾಸಿಟಿವ್ ಅಂತಲೇ ಅನ್ನಿಸ್ತಾ ಇದೆ. USD/INR ಇವತ್ತು ತಿರ್ಗಾ ವೀಕ್ ಆಗಿ 95 ರೂಪಾಯಿ ಹೊಟ್ಟೋಗಿದೆ. ಇದು IT ಸೆಕ್ಟರ್ಗೆ ಇನ್ನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿರುತ್ತೆ. ಬ್ಯಾಂಕ್ ನಿಫ್ಟಿಗೆ ಸ್ವಲ್ಪ ಇದು ಒಳ್ಳೆಯದಲ್ಲ ಈ ಥರ ಮೇಲ್ಗಡೆ ಹೋಗ್ತಾ ಇದ್ರೆ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಮುಗಿದೋಗಿದೆ ನೋಡಿ, ಪ್ರಯೋಜನ ಇಲ್ಲ. ಇನ್ನು ನಿಫ್ಟಿ ಎಕ್ಸ್ಪೈರಿ ಅಂತ ನೋಡ್ತಾ ಬರ್ತಾಯಿದ್ರೆ ಇವತ್ತು ನೋಡಿ 24,000ದಲ್ಲಿ ದೊಡ್ಡ ಮಟ್ಟಿನಲ್ಲಿ ರೆಸಿಸ್ಟೆನ್ಸ್ಗಳು ಚೇಂಜ್ ಆಗಿದೆ. ಮ್ಯಾಕ್ಸ್ ಪೈನು 24,000 ಇದ್ದಿದ್ದು 24,100ಕ್ಕೆ ಶಿಫ್ಟ್ ಆಗಿದೆ. ಜಸ್ಟ್ ವೀಕೆಂಡ್ ಮುಂಚೆ ಆಗಿರುವಂಥದ್ದು. ಇದು ಇಷ್ಟೊಂದು ಪೊಸಿಷನ್ಗಳನ್ನು ಇಲ್ಲಿ ಇವತ್ತು ನೋಡಿ ಹೊಸ ಪೊಸಿಷನ್ಗಳು ಆ್ಯಡ್ ಮಾಡ್ಕೊಂಡಿರೋದೇನು ಜಾಸ್ತಿ ಇಲ್ಲ, ಆದರೆ ಹೊಸ ಪೊಸಿಷನ್ಗಳು ತೆಕ್ಕೊಂಡಿರೋದು ಅಂದರೆ 24,000 ರೆಸಿಸ್ಟೆನ್ಸನ್ನು ಅಂತ ತೆಕ್ಕೊಂಡಿರೋರು ಜಾಸ್ತಿ ಇದ್ದಾರೆ. 24,100ರಲ್ಲಿ ದೊಡ್ಡ ಪೊಸಿಷನ್ಗಳು ಆ್ಯಡ್ ಆಗ್ತಾ ಇದೆ. ಇಷ್ಟೊಂದೆಲ್ಲ ಆಗ್ತಾ ಇದೆ ಅಂದರೆ ಮಾರ್ಕೆಟು ಪಾಸಿಟಿವ್ ಕಡೆಗೆ ಹೋಗುತ್ತಾ, 24,500 ಕಡೆಗೆ ಹೋಗುತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಇರೋದು ಅಂದರೆ ಅಲ್ಲೇನೆ. ಸೊ PCR ಓವರಾಲ್ 10 ಸ್ಟ್ರೈಕ್ ಏನು ನೋಡೋದಾದರೆ ಬ್ಯಾಲೆನ್ಸ್ ಆಗಿದೆ. ಬಟ್ ಈ ATM ಸ್ಟ್ರೈಕ್ ಹತ್ತತ್ರ ಇವತ್ತು PCR ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ. ನೋಡೋಣ ಹೇಗೆ ಉಳಿಸ್ಕೊಂತಾರ ಅಂತ. ಅದೇ ರೀತಿ ಸೆಕ್ಟರ್ನ ನೋಡೋದಾದರೆ 142 ಸೆಕ್ಟರ್ಗಳು ಪಾಸಿಟಿವ್. IT ಇವತ್ತಿನ ಟಾಪ್ ಗೇನರ್ ಆಫ್ಟರ್ ಅ ಲಾಂಗ್ ಟೈಮ್. ಹಾಗೆಯೇ ಇವತ್ತಿನ ಟಾಪ್ ಲೂಸರ್ ಅಂತ ನೋಡ್ತಾ ಬರೋದಾದರೆ PSU ಬ್ಯಾಂಕ್ ಅಂತ ಕಾಣಿಸುತ್ತೆ. ಸೊ FID ಡೇಟಾ ಬಂದಿರಬೇಕು, ಏನಾಗಿದೆ ನೋಡೋಣ. ಇವತ್ತು ಇಲ್ಲ, FIಗಳು ಇವತ್ತು ಕೂಡ ಮಾರಿದ್ದಾರೆ, 311 ಕೋಟಿನ ಮಾರಿದ್ದಾರೆ. ಆದರೂ ಕೂಡ ಸೆಕೆಂಡ್ ಹಾಫಲ್ಲಿ ಪಾಸಿಟಿವಿಟಿ ಬಂದಿದೆ. ಒಂದೊಂದ್ಸಲ ನಿಮಗೆ ಉತ್ತರ ಸಿಗೋದಿಲ್ಲ ಹೇಗೆ ಪಾಸಿಟಿವ್ ಆಯಿತು ಏನಾಯಿತು ಅಂತ. ಇವತ್ತು ಕೂಡ ಅದೇ ರೀತಿ DIಗಳು ಅವಾಗ ಬೈ ಮಾಡಿದ್ರ ಹಾಗೆ ಅನ್ಕೋಬೇಕಷ್ಟೇ, ಅಥವಾ ರಿಟೇಲರ್ಸ್ ಅಷ್ಟೊಂದು ಬೈ ಮಾಡಿದ್ರ ಆ ಥರ ಡೇಟಾ ಹೇಳಲ್ಲ. ಯಾಕಂದರೆ ರಿಟೇಲರು ಮೀಡಿಯಂ ಬುಲಿಶ್ ಆಗಿದ್ದಾರೆ. FIಗಳು ಇನ್ನೂ ಬೇರಿಶ್ ಆಗಿದೆ ಅಂತ ಹೇಳ್ತಿತ್ತು. ಇದು ನಿನ್ನೆ ತನಕ, ಜುಲೈ 1 ತನಕ. ನಿನ್ನೆ ಮೊನ್ನೆ ನಾವು ಇದು ಮಾತಾಡಿರಲಿಲ್ಲ ಈ ಸೆಗ್ಮೆಂಟ್ ಅನ್ನಲ್ವಾ. ಸೊ ಇವತ್ತು ಜುಲೈ 2ಕ್ಕೆ FIಗಳು ಈ ಕಡೆ ಆಗಿ ಕ್ಲೈಂಟ್ ಈ ಕಡೆ ಆಗಿದ್ರು ಅಂದರೆ ಎಸ್ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನೋಡಿ. ನೆನ್ನೆ ಮೈಲ್ಡ್ ಆಗಿದ್ರು, ಮೈಲ್ಡ್ ಅಲ್ಲ, ಒಂದು ಸ್ಟ್ರಾಂಗ್ ಬೇರಿಶ್ ಯಾವ ಕಡೆ ಇರುತ್ತೋ, ಸ್ಟ್ರಾಂಗ್ ಯಾವ ಕಡೆ ಇರುತ್ತೋ ಆ ಕಡೆ ಮಾರ್ಕೆಟ್ನ ಒಲವು ಜಾಸ್ತಿ ಇರುತ್ತೆ. ಸೊ ಇವತ್ತು ಉಲ್ಟಾ ಆಗಿರ್ಬೋದು. ಇದು ಉಲ್ಟಾ ಆಗಿತ್ತು ಅಂತಂದರೆ ಉಲ್ಟಾ ಆಗುತ್ತೆ, ಅದೇ ಥರನೇ ಆಗುತ್ತೆ. ಕ್ಲೈಂಟ್ ಯಾವ ಕಡೆ ಇರ್ತಾರೋ ಅದ್ರ ಉಲ್ಟಾನೇ ಆಗುವಂಥದ್ದು. ಸೊ ಅದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ಇನ್ನೇನಿದೆ ನ್ಯೂಸ್ಗಳಲ್ಲಿ, IT ಸೆಕ್ಟರ್ ಜಂಪ್ ಆಗಿದೆ, ಒಂದು ಮೇನ್ ನ್ಯೂಸು ಅದಾನಿಸ್ ನ್ಯೂಸ್ನ ಕವರ್ ಮಾಡಿದ್ದೀನಿ. ಅದನ್ನು ಬಿಟ್ಟರೆ MCXಲ್ಲಿ ಮತ್ತೆ ಒಂದು ಜೆಫ್ರಿ ಸಂಸ್ಥೆ ಬೂಸ್ಟ್ ಕೊಟ್ಟಿದೆ. ಐ ಥಿಂಕ್ ನೆನ್ನೆ 4% ಏನೋ ಮೇಲೆ ಹೋಗಿತ್ತು. ನಾನು ಹೇಳೋದು ಮರ್ತೋದೆ ನಾನು. MCX ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಸ್ಟಾಕ್ಗಳು, ಯಾಕಂದರೆ ಕಮಾಡಿಟಿನಲ್ಲೂ ಕೂಡ ಇವಾಗ ವಾಲ್ಯೂಮ್ ಜಾಸ್ತಿ ಆಗಿದೆ, ಹಾಗಾಗಿ MCX ಕೂಡ ವ್ಯಾಲ್ಯೂಬಲ್ ಆಗಿರುತ್ತೆ. NSE ಲಿಸ್ಟ್ ಆಯಿತು ಅಂತಂದರೆ ಇವ್ರದೆಲ್ಲ ಇನ್ನೂ ಏನಾಗುತ್ತೆ ನೋಡ್ತಾ ಹೋಗಬೇಕು. ರಷ್ಯಾದಿಂದ ಆಯಿಲ್ ತರಿಸ್ಕೊಂಡ್ರೆ ಜಾಸ್ತಿ ಆಗಿದೆ, ಅದು ಆಲ್ರೆಡಿ ನ್ಯೂಸ್ ಬಂದಿತ್ತು. ಸೊ ಅದನ್ನು ಬಿಟ್ಟು ಬೇರೆ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.